ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಬಸ್ ಹತ್ತೋಕೆ ನಾಳೆ ಸರ್ಕಾರಿ ಬಸ್ಗಳೇ ಇರಲ್ಲ. ಯಾಕಂದ್ರೆ ನಾಳೆಯಿಂದ ಸಾರಿಗೆ ನೌಕರರು ಬಸ್ಗಳನ್ನ ಓಡಿಸಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ 38 ತಿಂಗಳ ಹಿಂಬಾಕಿ ಕೊಡೋವರೆಗೂ ಬಸ್ ತೆಗೆಯಲ್ಲ ಅಂತ ಮುಷ್ಕರ ಮಾಡ್ತಿದ್ದಾರೆ. ಹಾಗಾದ್ರೆ ಸರ್ಕಾರಿ ಬಸ್ಗಳಿರಲ್ಲ, ಓಕೆ, ಸರ್ಕಾರ ಏನ್ ಮಾಡ್ತಿದೆ? ಹೈಕೋರ್ಟ್ ಅಲ್ಲಿ ಏನಾಯ್ತು? ಜನರಿಗೆ ನಾಳೆ ಪರ್ಯಾಯ ವ್ಯವಸ್ಥೆ ಏನಿದೆ ಅನ್ನೋದರ ಕಂಪ್ಲೀಟ್ ವರದಿಯನ್ನ ತೋರಿಸ್ತೀವಿ ನೋಡಿ. ಸ್ಟ್ರೈಕು ನಾಳೆಯಿಂದ ಆರಂಭ ಆಗುತ್ತೆ. ಬಂದ್ ಸಾರಿಗೆ ಬಸ್ ಸಂಚಾರ ಬಂದ್. ರೋಡಿಗಿಳಿಯಲ್ಲ ಸರಕಾರಿ ಬಸ್ಸುಗಳು ಜೋಪಾನ. ಬಿಎಂಟಿಸಿ ಬಸ್ಸುಗಳನ್ನ ನಂಬ್ಕೊಂಡಿದ್ರೆ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯಲ್ಲ. ಊರಿಗೆ ಹೋಗ್ತೀವಿ ಅಂತ ಕೆಎಸ್ಆರ್ಟಿಸಿ ಬಸ್ಗಳನ್ನ ನಂಬಿಕೊಂಡಿದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಊರಿಗೆ ಹೋಗೋ ಆಸೆ ಇಟ್ಕೊಂಡಿದ್ರೆ ಸದ್ಯಕ್ಕೆ ಬಿಟ್ಬಿಡಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಬಸ್ಗಳು ಓಡಾಡಲ್ಲ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ಬಸ್ನ ಎಲ್ಲಾ ನೌಕರರು ಮುಷ್ಕರ ಮಾಡುತ್ತಿದ್ದು ಯಾವುದೇ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯಲ್ಲ. ಮಧ್ಯರಾತ್ರಿಯಿಂದಲೇ ಬಹುತೇಕ ಸಾರಿಗೆ ವ್ಯವಸ್ಥೆ ಸ್ತಬ್ಧವಾಗಲಿದ್ದು ಬೆಳಗ್ಗೆ 6 ಗಂಟೆಗಿಂತ ಯಾವುದೇ ಬಸ್ಗಳು ಓಡಾಡಲ್ಲ. 14 ತಿಂಗಳ ಅರಿಯರ್ಸ್ ಮಾತ್ರ ಕೊಡ್ತೀವಿ ಅಂದ್ರು. ನಾವು 38 ತಿಂಗಳು ಫುಲ್ ಇನ್ಸಿಸ್ಟ್ ಮಾಡಿದ್ವಿ. ಸ್ಟ್ರೈಕು ನಾಳೆಯಿಂದ ಆರಂಭ ಆಗುತ್ತೆ. ಎಲ್ಲ ಮನೆಯಲ್ಲಿರಪ್ಪ ಅಂತ ಹೇಳಿದ್ವಿ. ಕೆಲಸಗಾರ ಯಾರು ಮನೆ ಬಿಟ್ಟು ಹೊರಗಡೆ ಬರಬೇಡಿ, ಅದೇ ಮುಷ್ಕರ ಆಗುತ್ತೆ. ಸಿಎಂಗೆ ಬೇಡಿಕೆ ಪಟ್ಟಿ ಕೊಟ್ಟ ಸಾರಿಗೆ ನೌಕರರು. ಸಿಎಂ ಚೌಕಾಸಿಗೂ ಒಪ್ಪದೆ ಬಸ್ ಬಂದ್ಗೆ ನಿರ್ಧಾರ. 38 ತಿಂಗಳ ವೇತನ ಹಿಂಬಾಕಿ ನೀಡಬೇಕು. ಸಾರಿಗೆ ನೌಕರರ ಮೇಲಿರುವ ದೂರುಗಳನ್ನ ವಾಪಸ್ ಪಡೆಯಬೇಕು. ಇಲ್ಲದಿದ್ದರೆ ಮುಷ್ಕರ ನಡೆಸೋದಾಗಿ ಹೇಳಿದ್ರಿಂದ ಸಿಎಂ ಸಭೆ ಕರೆದಿದ್ರು. ಸಿದ್ದರಾಮಯ್ಯನವರು ಸಾರಿಗೆ ಅಧಿಕಾರಿಗಳು, ಸಾರಿಗೆ ಸಂಘಟನೆಗಳ ಮುಖಂಡರು 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನೂ ಮಾಡಿದ್ರು. ಸಭೆಯಲ್ಲಿ ಸಾಕಷ್ಟು ಚೌಕಾಸಿನೂ ನಡೆಯಿತು. ನಿಯಮದ ಪ್ರಕಾರ 2027ಕ್ಕೆ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರ. ಆದರೆ ಈ ವರ್ಷವೇ ವೇತನ ಪರಿಷ್ಕರಣೆ ಆಗ್ಬೇಕು ಅಂತ ಸಾರಿಗೆ ನೌಕರರು ಹಠ ಹಿಡಿದ್ರು. ಇನ್ನು 25% ವೇತನ ಪರಿಷ್ಕರಣೆ ಮಾಡೋಕ್ಕಾಗಲ್ಲ ಅಂತ ಸರ್ಕಾರ ಹೇಳಿದ್ರೆ 25% ವೇತನ ಹೆಚ್ಚಳ ಆಗ್ಲೇಬೇಕು ಅನ್ನೋದು ಸಾರಿಗೆ ನೌಕರರ ಪಟ್ಟು. ಮುಷ್ಕರ ನಡೆಸಿದ್ರೆ ಜನರಿಗೆ ತೊಂದರೆ ಆಗತ್ತೆ ಅಂತ ಸಿಎಂ ಹೇಳಿದ್ರೆ ಹಿಂಬಾಕಿ ವೇತನ ಸಿಗದೆ ಸಾರಿಗೆ ನೌಕರರು ತೊಂದರೆಯಲ್ಲಿದ್ದಾರೆ ಅಂತ ಪ್ರತಿವಾದ ಮಾಡಿದ್ರು. ಸದ್ಯಕ್ಕೆ 14 ತಿಂಗಳ ಹಿಂಬಾಕಿ ವೇತನಕ್ಕಾಗಿ 718 ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಸಿಎಂ ಭರವಸೆ ಕೊಟ್ರೆ 38 ತಿಂಗಳ ಹಿಂಬಾಕಿಯನ್ನು ಕೊಡಿ, ಇಲ್ಲದಿದ್ದರೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ರು. ಎಲೆಕ್ಟ್ರಿಕ್ ಬಸ್, ಮೆಟ್ರೋ ಸೇವೆ ಹೆಚ್ಚಿಸಿ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡೋದಾಗಿ ಹೇಳಿದ್ರೆ ಎಷ್ಟು ದಿನ ಮಾಡ್ತೀರಾ? ಪರ್ಯಾಯ ವ್ಯವಸ್ಥೆ ಬೆಂಗಳೂರಲ್ಲಷ್ಟೇ ಮಾಡಬಹುದು, ಬೇರೆ ಜಿಲ್ಲೆಗಳಲ್ಲಿ ಏನ್ ಮಾಡ್ತೀರಾ ನೋಡ್ತೀವಿ ಅನ್ನೋ ಸವಾಲ್ ಹಾಕಿದ್ದಾರೆ. ಸಾರಿಗೆ ನಿಗಮಗಳ ನೌಕರನ್ನ ಈ ರೀತಿ ಮಾಡೋದು ಸರಿಯಲ್ಲ. ಒಂದು, ನಮ್ಮ ಹಿರಿಯ ಸಂಗಾತಿಯವರು ಅನಂತಸುಬ್ರ ಅವರು ಹೇಳಿದಂಗೆ 500 ಕೋಟಿ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಇನ್ನು 400 ಕೋಟಿ ಪುರುಷರಿಗೆ ಕೊಟ್ಟಿದ್ದೀವಿ, ಶ್ರಮಭಾರವನ್ನ ಡಬ್ಬಲ್ ಹಾಕಿದ್ದೀವಿ. ಸೊ ಅದರಿಂದ ಇವೆಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು. ಕೂಡಲೇ ನಮ್ಮ ಬೇಡಿಕೆಯನ್ನು ಸಂಪೂರ್ಣವಾಗಿ ಇತ್ಯರ್ಥ ಮಾಡಬೇಕು. ಹೈಕೋರ್ಟ್ ನಿರ್ದೇಶನಕ್ಕೂ ಬಗ್ಗದ ಸಾರಿಗೆ ನೌಕರರು ಸಾರಿಗೆ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ. ತಡೆ ನೀಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆಎಸ್ ಮುದಗಲ್, ಎಂಜಿಎಸ್ ಕಮಲ್ ಅವರ ಪೀಠ 1 ದಿನದ ಮಟ್ಟಿಗೆ ಮುಷ್ಕರ ಮುಂದೂಡಲು ಸೂಚನೆ ಕೊಟ್ಟಿದೆ. ಆದ್ರೆ ಹೈಕೋರ್ಟ್ ಅರ್ಜಿಯಲ್ಲಿ ನಮ್ಮನ್ನ ಪಾರ್ಟಿ ಮಾಡಿಲ್ಲ, ಹಾಗಾಗಿ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಅನಂತ ಸುಬ್ಬಾರಾವ್ ಘೋಷಿಸಿದ್ರು. ಅಡ್ವೈಸ್ ತಗೊಂಡು ನಾವು ಅಪಿಯರೆನ್ಸ್ ಹಾಕಬೇಕು ಅಂದರೆ ಅಪಿಯರೆನ್ಸ್ ಹಾಕ್ತೀವಿ. ಕೋರ್ಟಲ್ಲಿ ಕೂಡ ನಾವು ಮನವರಿಕೆ ನ್ಯಾಯಾಲಯದಲ್ಲಿ ನಾವು ಕೂಡ ಹೋಗಿ ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮ ಕೇಸ್ ಏನಿದೆ ಅಂತ. ನಮಗೆ ಬೇರೆ ಚಾಯ್ಸ್ ಇಲ್ಲ. ಅವ್ರನ್ನ 6 ಗಂಟೆಗೆ ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ವಿ. ಹಲವಾರು ಕಡೆ ದೂರದ ಡಿವಿಷನ್ಗಳಲ್ಲಿ ರಾತ್ರಿಯಿಂದಲೇ ಶುರುವಾಗಿದೆ. ಅದನ್ನು ಸ್ಟ್ರೈಕ್ ಮುಂದುವರಿತು. ಬೆಳಗ್ಗೆ 6 ಗಂಟೆಗಿಂತ ಯಾವುದೇ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯಲ್ಲ. ಬಿಎಂಟಿಸಿ ಬಸ್ಸುಗಳು, ಕೆಎಸ್ಆರ್ಟಿಸಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳು ಓಡಾಡಲ್ಲ. ಆದ್ರೆ ಪರ್ಯಾಯ ವ್ಯವಸ್ಥೆಗಳು ಇರುತ್ತವೆ. ಖಾಸಗಿ ಬಸ್ಗಳ ಸಂಚಾರ ಆಗಿರುತ್ತೆ. ನಮ್ಮ ಮೆಟ್ರೋ ಸಂಚಾರನೂ ಇರುತ್ತೆ. ಆಟೋಗಳು, ಕ್ಯಾಬ್ಗಳು ಓಡಾಡುತ್ತವೆ. ಓಲಾ, ಊಬರ್, ಟ್ಯಾಕ್ಸಿಗಳು ಇರುತ್ತೆ. ರೈಲು ಸಂಚಾರಗಳು ಯಥಾಸ್ಥಿತಿ ಇರುತ್ತೆ. ಸ್ವಂತ ಬೈಕು, ಕಾರುಗಳಿದ್ದರೆ ಅದರಲ್ಲೇ ಓಡಾಡಿ.
ಬಸ್ಗಳಿಲ್ಲ ಅಂದ್ರೆ ನಾವು ಕೆಲಸ ಕಾರ್ಯಕ್ಕೆ ಹೋಗೋರು, ಅಕಸ್ಮಾತ್ ಯಾರನ ಎಮರ್ಜೆನ್ಸಿ ಯಾರೋ ಹೋಗಿರ್ತಾರೆ, ಅವ್ರು ನೋಡಕ್ ಹೋಗ್ಬೇಕು, ಬಹಳ ತೊಂದರೆ ಆಗ್ತದೆ. ಹೋಗ್ಲೇಬೇಕು ಕಂಪ್ನಿಗೆಲ್ಲ, ಹೋಗ್ದಲೇ ಆಗಲ್ಲ, ಹೋಗ್ಲೇಬೇಕು, ಬಸ್ ಬೇಕೇ ಬೇಕು. ಆಟೋದಲ್ಲಿ ಹೋಗಕ್ ಆಗಲ್ಲ, ಹಳ್ಳಿಯಿಂದ ಬರೋದು ನಾವು ಕಲ್ಲೂರಿಂದ, ಆಟೋದಲ್ಲಂತೂ ಹೋಗಕ್ ಆಗಲ್ಲ, 2 ಬಸ್ ಇರೋದು ಅಲ್ಲಿ ಹಳ್ಳಿಗೆ. ಕೆಲ್ಸಕ್ಕೆ ಹೋಗ್ಲೇಬೇಕು ಸರ್, ಎಲ್ರು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಅವ್ರದ್ದು ಏನ್ ಬೇಡಿಕೆ ಇದೆ ಅಟ್ಲೀಸ್ಟ್ ಕೂಲಂಕುಷವಾಗಿ ಯೋಚನೆ ಮಾಡಿ ಅವ್ರಿಗೊಂದು ಪರಿಹಾರ ಕೊಡೋದು ಕರ್ನಾಟಕ ಸರ್ಕಾರಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. KSRTC ಸ್ಟ್ರೈಕ್ ಅಂತ ಹೇಳ್ಕೊಂಡು ಬಸ್ಗಳು ಸ್ಟಾಪ್ ಆಗಿದೆ. ಈಗ ಆಲ್ರೆಡಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿಲ್ಲ. ಟೈಮ್ ಏನು? 5ನೇ ತಾರೀಕು 6 ಗಂಟೆ ನಂತರ ನಾವು ಬಸ್ ಓಡಿಸಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅವ್ರದ್ದು. ಆದ್ರೆ ಇವತ್ತು ಸಂಜೆ 3 ಗಂಟೆಯಿಂದನೇ ಬಸ್ಗಳನ್ನ ಓಡ್ತಾ ಇಲ್ಲ ಕೆಲವು ಕಡೆ ರೂಟಲ್ಲಿ. ಯಾರು ಕೇಳಬೇಕು? ನಾವು ಓಟ್ ಹಾಕ್ತೀವಿ, ನಾವು ಎಕಡೆದಲ್ಲಿ ಹೊಡ್ಕೋಬೇಕು. ನಾವು ಈ ಸರ್ಕಾರದಲ್ಲಿ ಅಷ್ಟೇ, ನಾವು ಎಕಡೆದಲ್ಲಿ ಹೊಡ್ಕೊಂಡ ಹೊರತು ನಮ್ಗಿನ್ನೂ ಬುದ್ಧಿ ಬರಲ್ಲ. ನಾವು ಸುಮ್ಮನೆ ಆ ಪಾರ್ಟಿ ಈ ಪಾರ್ಟಿ ಅಂತ ಓಟ್ ಹಾಕ್ತಿವಿ. ಅವ್ರು ಎಲ್ಲಾ ಪಾರ್ಟಿಯವರು ಯಾವ್ದಾದ್ರು ಕುತ್ಕೊಂಡು ಒಳ್ಳೆ ಹೋಟೆಲ್ ಊಟ ಮಾಡ್ತಿರ್ತಾರೆ, ಅಚ್ಚಕಡೆ ಚೆನ್ನಾಗಿ ಹೆಗ್ಲ ಮೇಲೆ ಕೈ ಹಾಕೊಂಡು ನಾವಿಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹೊಡೆದಾಡ್ತಾ ಇರ್ತೀವಿ. ಇಷ್ಟೇ ಈ ಸಮಾಜದಲ್ಲಿ. ಬೆಳಗ್ಗೆ 6 ಗಂಟೆಯಿಂದ ಬರೀ ಸರಕಾರಿ ಬಸ್ಗಳ ಸೇವೆ ಸಿಗಲ್ಲ. ಎಲ್ಲ ಸರಕಾರಿ ಬಸ್ಗಳ ಡ್ರೈವರ್ಗಳು, ಕಂಡಕ್ಟರ್ಗಳು ಕೆಲಸಕ್ಕೆ ರಜೆ ಹಾಕಲು ತೀರ್ಮಾನಿಸಿದ್ದಾರೆ. ಸರ್ಕಾರ ಎಸ್ಮಾ ಜಾರಿ ಮಾಡಿದ್ರು ಕ್ಯಾರೆ ಅಂದಿಲ್ಲ. ರಜೆ ಹಾಕಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ರು ಕ್ಯಾರೆ ಅಂದಿಲ್ಲ. ಬಸ್ಗಳ ಬಂದ್ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ. ಸೊ ಸರಕಾರಿ ಬಸ್ಗಳು ಬರುತ್ತವೆ, ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಬಸ್ಗಳಲ್ಲಿ ಓಡಾಡಬಹುದು ಅನ್ನೋ ಆಸೆಯನ್ನ ಸದ್ಯಕ್ಕೆ ಬಿಟ್ಟುಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.